ಕಾರಣವಿದೆ ನೋಡ್ರಿ. ಕಾರಣಕ್ಕೆ ಇಡೀ ರಾಜಕಾರಣಿಗಳನ್ನೇ ನಿಮ್ಮ ಕೈ ಮುಷ್ಟಿಯಲ್ಲಿ ಹಿಡಿದುಕೊಂಡು ಈ ರೈತಾಪಿ ಜನರಿಗೆ ಸರ್ಕಾರದಿಂದ ಸೇರಬೇಕಾದ ಸಾಲ ಗೊಬ್ಬರ ಸೌಲಭ್ಯಗಳನ್ನು ನೀನೊಬ್ಬನೇ ಎತ್ತಿ ಹಾಕಿ ಮರೆಯುತ್ತಿರುವ ಯಾಕತ್ತೆ ಜನ್ಮಕ್ಕೆ ರೈತರನ್ನೇ ನಡಗಿಸುವ ನನ್ನ ಮಿತ್ರನ ಎದುರು ನಿನ್ನ ಏನು ಪ್ರಯೋಜನವಿಲ್ಲ. ನಿನಗಾದ ಅನ್ಯಾಯವಷ್ಟೇ ಹೇಳು. ಬೇಕತ್ತೆ ನಮ್ಮಂತರ ಆಸ್ತಿಯನ್ನೇ ಕಸಿದುಕೊಂಡು ಅನ್ಯಾಯದಿಂದ ಅರಮನೆ ಕಟ್ಟಿ ಅದೇ ಅರಮನೆಯಲ್ಲಿ ಪಾಠ ಮಕ್ಕಳ ವ್ಯವಹಾರವನ್ನು ನಮ್ಮ ವಿಕ್ರಮನ ಕೊನೆಯಲ್ಲಿ ಕೊಟ್ಟು ಅವನನ್ನು ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳುಹಿಸಿದೆ. ಸುಮ್ಮನೆ ಬೆಳುತ್ತೇನೆಂದು ತಿಳಿದುಕೊಂಡಿರುವನು ಈ ರೈತನ ರಾಜ್ಯದಲ್ಲಿ ಸುಟ್ಟು ಹಾಕುತ್ತಾನೆ. ಸುಟ್ಟು ಹೋಗುತ್ತಾನೆಂದು ಸಿಟ್ಟಿನ ಆವೇಶದಲ್ಲಿ ಸಿಕ್ಕಂತೆ ಮಾತನಾಡಬೇಡ ಧರ್ಮ್ಯ. ನನ್ನನ್ನು ಮುಟ್ಟಲು ಬಂದರೆ ಇಲ್ಲನ್ನು ಕಟ್ಟಿ ಹಾಕಿ ಬೆಟ್ಟಿಸಿ ನಿನ್ನ ಕೆಟ್ಟ ಶರೀರವನ್ನು ಕಟ್ಟಿ ಹಾಕುವ ಕೆಟ್ಟ ರೈತರನ್ನು. ದೇಶಕ್ಕೂ ತುಂಬಿದ ಸೌಕರ್ಯ ಈ ರೈತನೇ ರಾಷ್ಟ್ರಕ್ಕೆ ಸಂಪತ್ತು. ಈ ರೈತ ಭೂಮಿಯನ್ನು ಬಿತ್ತಿದರೆ ಸತ್ತು ಹೋಗುವವರು ನಿಮ್ಮಂತ ಬಂಡ ಶ್ರೀಮಂತರು. ಹೊಟ್ಟೆಗೆ ನನ್ನನ್ನು ಕಟ್ಟಿ ಹಾಕಿ ಹೊಡೆದರೆ ಹೊಟ್ಟೆಗೆ ಮಣ್ಣು ತಿನ್ನುತ್ತೇನೋ ಆರಾಮ್. ರೈತರನ್ನೇ ನಡಗಿಸುವ ಈ ಚಿನ್ನದ ಚೀನಿಯನ್ನೇ ಚಿಮುಕಿಸುವಂತ ಈ ಶ್ರೀಮಂತರ ಎದುರು ನಿನ್ನಂತ ಬಡ ರೈತನ ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ಇನ್ನು ನನ್ನಿಂದ ನಿನ್ನನ್ನು ಯಾರು ತಪ್ಪಿಸಿಕೊಂಡು ಹೋಗ್ತಾರೋ ನಾನು ನೋಡ್ತೀನಿ. ನನ್ನ ಮಕ್ಕಳ್ರ ನನ್ನನ್ನು ಕಟ್ಟಿ ಹಾಕಿದರೆ ಹಸಿರು ಶಲ್ಯ ಕಟ್ಟಿಕೊಂಡು ದುಡಿಯುವ ಈ ರೈತ ಬಾಂಧವರು ನಿಮ್ಮನ್ನು ಮೆಟ್ಟಿನಿಂದ ಹೊಡೆಯುತ್ತಾರೆ. ಎಚ್ಚರದಿಂದ ಎಚ್ಚರವೆನ್ನುವ ಮೂರಕ್ಷರ ಪದವು ಈ ಗೌಡನ ಕಾಲಡಿಯಲ್ಲಿ ಬಿದ್ದು ವಿಲವಿಲ ಎಂದು ಒದ್ದಾಡುತ್ತಿರುವಾಗ ನನಗೆ ಎಚ್ಚರಿಕೆ ಮಾತು ಹೇಳಿದರೆ ನಿನ್ನನ್ನು ಬಿಚ್ಚಿ ಬಿಡುತ್ತೇನೆ ಎಂದು ತಿಳಿದುಕೊಂಡಿವೇನು ಬಂಡ ಬಡ್ಡಿಯ ಮಗನೇ. ಮಾಡಿಬಿಡಿ ಇವರ ಮೈ ಚರ್ಮ ಬೀಳುವವರೆಗೆ ಬಾರಿಸೋ ಬಂಡ ಬಡ್ಡಿ ಮಗನಿಗೆ. ನಮ್ಮ ಕಡೆಯ ಕೋಟೆಗೆ ಬಂದು ನಮಗೆ ಅವಜ ಹಾಕುವೇನೋ.